ಸ್ಕೂಲ್ಗೆ ಹೋಗೋದು ಅವರು, ಕೆಲಸ ಮಾತ್ರ ನಮಗೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಲಂಚ್ ಬಾಕ್ಸಿಗೆ ಆಲೂ ರೈಸ್ನ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಬೇಕಾಗಿರೋ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವು, ಹಾಗೆ ಈರುಳ್ಳಿ, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈಗ ಎಣ್ಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಂಪು ಕಲರ್ ಆಗಬೇಕದು ಆಲೂಗಡ್ಡೆ, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಈ ಟಾಸ್ಕ್ನ ಈಸಿಯಾಗಿ ಮಾಡಿಕೊಡ್ತೀನಿ. ಈಗ ಅದೇ ಎಣ್ಣೆಗೆ ಜೀರಿಗೆ, ಕಟ್ ಮಾಡಿರೋ ಈರುಳ್ಳಿ ಹಾಗೆ ಟೊಮೊಟೊನ, ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಲ್ಲ ಸಾಫ್ಟ್ ಆಗೋವರೆಗೂ. ಈಗ ಅರಿಶಿಣ ಪುಡಿ, ಧನಿಯಾ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಹಾಕ್ಕೊಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮಸಾಲದ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಆಲೂಗಡ್ಡೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಇದಕ್ಕೆ ಹಾಕಿ ಮತ್ತೆ 2 ನಿಮಿಷ ಮಿಕ್ಸ್ ಕೊಟ್ಟರೆ ಆಯಿತು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಾರಿ ಪಕ್ಕ ಟ್ರೈ ಮಾಡಲೇಬೇಕು. ಈಗ ನೋಡಿ, ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ರೈಸನ್ನ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ರೈಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ನಿಮಗೆ ನಿಂಬೆ ರಸ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಇದು ರೆಡಿ ಆಯ್ತಲ್ವ, ಒಂದು ಸ್ವಲ್ಪ ಅವ್ರಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಮ್ಯಾಂಗೋನಲ್ಲಿ ಪ್ಯಾನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಗೋಧಿ ಹಿಟ್ಟಿಗೆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಿಹಿಗೆ ಸಕ್ಕರೆ ಪುಡಿನ ಹಾಕ್ಕೊಂಡು ದೋಸೆ ಅದಕ್ಕೆ ಕಲಿಸ್ಕೋಬೇಕಿದ್ದನ್ನು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ರೆಡಿ ಆಗಿದೆ. ಈಗ ದೋಸೆ ತವ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕಿ, ಹಂಗಂದರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಮಾತ್ರ ಊಟದಲ್ಲಿ ತರಲೆ ಮಾಡಲಾಗಲೇ, ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂದರೆ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಹೊರಗಡೆ ಒಂಚೂರು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಊಟ ಮಾಡೋದೊಂದು ಬಿಟ್ಟು ಎಲ್ಲನೂ ಮಾಡ್ತಾಳೆ. ಅದು ಬೇಡ ಇದು ಬೇಡ, ಹೆಸರು ಇಡೋದ್ರಲ್ಲೇ ಇರ್ತಾಳೆ. ನನಗೆ ಅವಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್. ನನ್ನ ಮಗ ಹಾಗೇನಿಲ್ಲ, ಹೊಟ್ಟೆ ಹಸಿದ್ರೆ ಸಾಕು, ಏನು ಬೇಕಾದರೂ ಕೊಡು ಮಮ್ಮಿ, ಒಟ್ಟು ಟೇಸ್ಟಿಯಾಗಿರಬೇಕು ಅಂತ ಹೇಳ್ತಾನೆ ಅವನು. ಅವ್ರ ಪಪ್ಪ ಥರನೇ ಊಟದಲ್ಲಿ ಮಾತ್ರ ಏನು ಹೆಸರಿಡಲ್ಲ. ಹೊಟ್ಟೆ ಹಸಿವಿದ್ರೆ ಸಾಕು, ಏನು ಕೊಟ್ಟರು, ಕೊನೆಯದಾಗಿ ಖಾರ ಪುಡಿ ಅನ್ನ ಕೊಟ್ಟರು ಕೂಡ ಖುಷಿಯಿಂದ ತಿಂತಾನೆ. ಆದರೆ ಇವಳು ಆ ಥರ ಅಲ್ಲ, ಏನಕ್ಕೂ ಎಲ್ಲದಕ್ಕೂ ಇಂಥದ್ದೇ ಬೇಕು ಅಂತ ಇದು ಮಾಡ್ತಾಳೆ. ನೋಡಿ, ಇವಾಗ ಅವಳು ಬಂದುಬಿಟ್ಟು ಹೆಲ್ಪ್ ಮಾಡಿದ್ಲು. ನಮ್ಮ ಹಸ್ಬೆಂಡ್ಗೂ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಜಡೆ ಹಾಕ್ತಾ ಇದ್ದೀನಿ ಅವಳಿಗೆ. ಇವನು ನೋಡಿ ಆ ಕಡೆ ಈ ಕಡೆ, ಇವನು ಬೇಗ ರೆಡಿ ಆಗಿ, ಡೈಲಿ ನಾನೇ ಬೇಗ ರೆಡಿ ಆಗೋದು, ಇವಳು ರೆಡಿನೇ ಆಗಲ್ಲ ಅಂತ ಅವನಿಗೂ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಅವನಿಗೂ ಎಣ್ಣೆ ಹಚ್ಬಿಟ್ಟು ರೆಡಿ ಮಾಡಿದೆ. ಕುಂಕುಮನ ಹಚ್ಕೊಂಡಿರಲಿಲ್ಲ, ಹಾಗಾಗಿ ಮತ್ತೆ ಕುಂಕುಮನ ಹಚ್ಕೊಂಡು ನೋಡಿ, ಇವಳು ತರಲೇನೆ ಈ ರೀತಿ ಮಾಡ್ತಾಯಿದ್ರೆ ಯಾವಾಗ ರೆಡಿ ಆಗೋದು ಹೇಳಿ. ಹಾಗಾಗಿ ಲೇಟ್ ಆಗುತ್ತೆ. ಏನೋ ಒಂದು ಸ್ವಲ್ಪ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ನೋಡಿ, ಬಾಯಿ ಕೂಡ ಹೇಳ್ದೇನೆ ಹಾಗೆ ಹೋಗ್ತಾ ಇದ್ದಾಳೆ. ಅವ್ರ ಪಪ್ಪ ಹೇಳಿದ್ರೆ ಇಲ್ಲ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಅವರು ಹೋದ್ರು. ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ಪೂಜೆನ ಮಾಡಿದ್ದಾಯಿತು. ನೋಡಿ, ನಮ್ಮನೆ ಅಲಂಕಾರ ಈ ರೀತಿಯಾಗಿದೆ. ಅವರು ಹೋದ ನಂತರ ಪೂಜೆ ಎಲ್ಲ ಆಯಿತು. ಆವಾಗ ನಾನು ಮಿನಿ ಕೇಕ್ ಹಾಕ್ಕೊಂಡಿದ್ದೆ. ನನಗೇನೋ ಎಲ್ಲನೂ ಇಷ್ಟ ಆಗಲ್ಲ, ನಾನು ನನ್ನ ಮಗಳ ರೀತಿನೇ, ನನ್ನ ಮಗಳ ರೀತಿ ನಾನಲ್ಲ, ನನ್ನ ರೀತಿ ನನ್ನ ಮಗಳು ಎಲ್ಲನೂ ಇಷ್ಟಪಡ್ತೀನಲ್ಲ, ಇಷ್ಟಪಡೋದನ್ನು ಮಾತ್ರನೇ ತಿನ್ನೋದು. ಸಂಜೆ ಇದು ಅವರು ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು, ಅಷ್ಟರೊಳಗೆ ಟೀ ಮಾಡೋಣ ಅಂತ ಹೇಳಿಬಿಟ್ರು. ಟೀ ಮಾಡ್ತಾಯಿದ್ದೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ಮುಂದೆ ನನಗೂ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೂ ಬೇಕು. ಬೆಳೆಯೋದಕ್ಕೆ ನೀವು ನನಗೆ ಅವಕಾಶ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಗೊತ್ತು ಅಂತ ಹೇಳಲ್ಲ, ಆದರೆ ಗೊತ್ತಿರೋದನ್ನ ಶೇರ್ ಮಾಡ್ಕೊಳ್ತೀನಿ. ಖುಷಿ ಹಾಗೆ ಒಳ್ಳೆ ವೈಬ್ಸ್ನ ಕಲಿತಾ ಹೋಗ್ತೀನಿ. ಕಲಿಯೋದಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಕು ನನಗೆ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ರೀತಿ ವಿಡಿಯೋಸ್ ಹಾಕಬೇಕು ಅಂತ ನನಗೂ ಕೂಡ ಸಜೆಸ್ಟ್ ಮಾಡಿ. ನೋಡಿ, ಇಬ್ಬರು ಸೇರಿ ಬುಕ್ಸಿಗೆ ರ್ಯಾಪರ್ ಆಗ್ತಾಯಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್, ಮತ್ತೆ ಸಿಗೋಣ.